ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಖುಷಿ ವ್ಲಾಗ್. ಇದು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ಶ್ರೀನ ಸ್ಕೂಲಿಗೆಲ್ಲ ಕಳಿಸಿ ಕರ್ಕೊಂಬಂದು ಆದಮೇಲೆ ಇನ್ನೇನು ಇನ್ಸ್ಟಾಲ್ಮೆಂಟಲ್ಲೇ ಗಾಡಿ ತೊಗೊಬಂದ್ವಿ. ಗಾಡಿ ನೆಸೆಸಿಟಿ ಏನಿತ್ತು ಅಂದರೆ ಶ್ರೀನ ಸ್ಕೂಲಿಗೆ ಬಿಡುವಾಗ ಎಕ್ಸೆಲೆಲ್ಲ ಆಗ್ತಾ ಇರಲಿಲ್ಲ, ಮತ್ತು ಅದು ಪೆಟ್ರೋಲ್ ಜಾಸ್ತಿ ಕುಡಿತಾಯಿತ್ತು, ಮತ್ತು ರಿಪೇರಿ ಕೂಡ ಬರ್ತಾಯಿತ್ತು. ಹಾಗಾಗಿ EMIಯಲ್ಲಿ ಗಾಡಿ ತೊಗೊಂಡ್ವಿ. ಹೋಗುವಾಗ ಎಕ್ಸೆಲಲ್ಲಿ ಹೋಗಿದ್ವಲ್ಲ, ಬರುವಾಗ ನಾನು ಎಕ್ಸೆಲ್ ತೊಗೊಬಂದೆ, ಅವ್ರು ಗಾಡಿ ತೊಗೊಬಂದರು. ಗಾಡಿ ಪೂಜೆಗಂತ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಶಿವಲಿಂಗದಲ್ಲಿ ಆ ಅಮ್ಮ ಅವರ ವಿಗ್ರಹ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಅದು ಅರ್ಧನಾರೀಶ್ವರ ಥರ ಇತ್ತು ಅದು. ಅದಾದಮೇಲೆ ಅಲ್ಲಿ ವಿನಾಯಕನೂ ಪಕ್ಕದಲ್ಲೇ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಗಾಡಿ ಪೂಜೆ ಕೂಡ ಮಾಡಿದ್ವಿ. ಇನ್ನು ಗಾಡಿ ಪೂಜೆ ಎಲ್ಲ ಆದಮೇಲೆ ಅಷ್ಟರೊಳಗಾಗಲೇ ಸಂಜೆ ಆಗಿತ್ತು. ಅವತ್ತೆಲ್ಲ ಇನ್ನೇನು ಮಾಮೂಲಿ PGಗೆ ಅಡುಗೆ ಮಾಡಬೇಕಿತ್ತು. ಅವತ್ತಿನೇನಂತ ಸ್ಪೆಷಲ್ ಇಲ್ಲ, ನೆನಪಲ್ಲಿರಲಿ ಅಂತ ಬರ್ಡೇ ದಿನ ಗಾಡಿ ತೊಗೊಬಂದ್ವಿ ಅಷ್ಟೇ. ಗಾಡಿ ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಬ್ರೂ ಮನೆಯಲ್ಲಿ ಚಿಕ್ಕಪ್ಪ ಬರ್ಡೇ ಅಂದರೆ ಕೇಕ್ ಕಟ್ ಮಾಡಲೇಬೇಕಲ್ವಾ ಅಂತ ಅವರು, ನಮ್ಮ ಶ್ರೀನೂ ಅಷ್ಟೇ ಬರ್ಡೇ ಅಂದಮೇಲೆ ಕೇಕ್ ಕಟ್ ಮಾಡಲೇಬೇಕು ಅಂತೇಳಿ ಸ್ವಲ್ಪ ಹಠ ಮಾಡ್ತಿದ್ದರು. ಅವ್ರ ಖುಷಿಗೋಸ್ಕರ ಅಂತೇಳ್ಬಿಟ್ಟು ಕೇಕ್ ಕೂಡ ತೊಗೊಬಂದರು. ಕೇಕೆಲ್ಲ ತೊಗೊಬಂದು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಮನೆಯಲ್ಲೇ ಚಿಕ್ಕದಾಗಿ. ಏನಿಲ್ಲ, ಜಸ್ಟ್ ಕೇಕ್ ತೊಗೊಬಂದ್ವಿ. ಅವರು ಮಕ್ಳ ಕೈಯಲ್ಲಿ ಕಟ್ ಮಾಡಿಸ್ಕೊಂಡ್ರು. ನಮ್ಮ ಮನೇಲಿ ಯಾರದೇ ಬರ್ಡೇ ಆದ್ರೂ ಚಿಕ್ಕದಾಗಲಿ ಒಂದು 1/2 kg ಆಗಲಿ ಕೇಕ್ನ ತೊಗೊಬಂದು ಕಟ್ ಮಾಡ್ತೀವಿ. ಅದೇನೋ ಒಂಥರ ಖುಷಿ ಇರುತ್ತೆ. ಎಲ್ಲರೂ ಇದ್ರಲ್ವ, ನಮ್ಮ ಅಪ್ಪಾಜಿ ಎಲ್ಲ ಇದ್ದರು. ಹಾಗಾಗಿ ಸ್ವಲ್ಪ ಖುಷಿ ಇರುತ್ತೆ, ಮಕ್ಕಳು ಖುಷಿಯಾಗಿರ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಯಾವಾಗಲೂ ಲೈಟು ಏನಾಗಿತ್ತು ಅಂದರೆ, ಅದು ಹಚ್ತೀವಲ್ಲ ಕ್ಯಾಂಡ್ಲು, ಒಂದು ಸಲ ಜಾಸ್ತಿ ಇದಾಗ್ಬಿಟ್ಟಿತ್ತು, ಹತ್ಕೊಬಿಟ್ಟಿತ್ತು. ಹಾಗಾಗಿ ಮಕ್ಕಳನ್ನೆಲ್ಲ ದೂರ ಇಡಿಸಿ ಅವರೇ ಹಚ್ಚಿದ್ರು. ಆಮೇಲೆ ಕಟ್ ಮಾಡುವಾಗ ಮಕ್ಕಳು ಕರ್ಕೊಬಂದರು. ಒಂಥರ ಖುಷಿಯಾಗಿರ್ತಾರೆ ಅವರು ಬರ್ಡೇ ಅಂತ. ನೆಕ್ಸ್ಟ್ ನನ್ನ ಬರ್ಡೇ ಅಂತೇಳಿ ಮಾತಾಡ್ತಾಯಿದ್ರು. ಹಾಗಾಗಿ ಸಿಂಪಲ್ಲಾಗಿ ಮನೇಲಿ ಕೇಕ್ ಕಟ್ ಮಾಡ್ಕೊಂಡ್ವಿ. ಇದೇ ಬರ್ಡೇ ಸೆಲೆಬ್ರೇಷನ್. ಲಾಸ್ಟ್ ಇಯರ್ ನಾನು ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಸಿಲ್ವರ್ ರಿಂಗ್ ಪ್ರೆಸೆಂಟ್ ಮಾಡಿದ್ದೆ. ಈ ಸಲ ಏನಿಲ್ಲ, ಮನೇಲೇ ಇದ್ನಲ್ವ, ಏನೂ ಕೊಡ್ಸೋಕ್ಕಾಗಲಿಲ್ಲ. ಸರ್ಪ್ರೈಸ್ ಗಿಫ್ಟ್ ಅಂತ ಯಾವಾಗಲೂ ನಾನೇ ಕೊಡಿಸ್ತಾ ಇದ್ದೆ. ಈ ಸಲ ಫುಲ್ ಮಿಸ್ ಆಗೋಯಿತು, ಯಾವ ಸರ್ಪ್ರೈಸ್ ಗಿಫ್ಟು ಏನೂ ಇಲ್ಲ. ಹಾಗಾಗಿ ಅಪ್ಪಾಜಿನೂ ಇಲ್ಲೇ ಇದ್ರಲ್ವ, ಹಾಗೆ ಕೇಕೆಲ್ಲ ಕಟ್ ಮಾಡುವಾಗ ಅಪ್ಪಾಜಿನೂ ಇದ್ದರು. ಚೆನ್ನಾಗಿತ್ತು ಅವತ್ತೊಂದು ದಿನ, ತುಂಬ ಚೆನ್ನಾಗೋಯ್ತು. ಮತ್ತು ಗಾಡಿ ತಗೊಬಂದಿದ್ದು ಸ್ವಲ್ಪ ಖುಷಿ ಆಯಿತು. ನಮ್ಮ ಹಸ್ಬೆಂಡ್ಗೆ ವೈಟ್ ಕಲರು ಇಲ್ಲ ರೆಡ್ ಕಲರು ಹೇಳಿದರು ಪುರೋಹಿತರು, ಆದರೆ ಅದು ಎರಡೂ ಸಿಗಲಿಲ್ಲ. ಬ್ಲೂ ಕಲರ್ ಗಾಡಿ ಸಿಕ್ತು. ಇನ್ನೇನು ಅದೇ ತೊಗೊಬಂದ್ವಿ. ಜುಪಿಟರಲ್ಲಿ ತಗೊಂಡ್ರು, ತುಂಬ ಇಷ್ಟ ಆಯಿತು. ಲಾಸ್ಟ್ ಮಂತು ನಮ್ಮ ಅತ್ತೆಯವ್ರದ್ದು ಬರ್ಡೇ ಕೂಡ ಆಗಿತ್ತು. ನಾವು ಸೆಲೆಬ್ರೇಷನ್ ಮಾಡಿದ್ವಿ, ನಾವೇ 3-4 ಜನ, ಮತ್ತು PG ಅವ್ರಿಗೆಲ್ಲರಿಗೂ ಕೇಕ್ ಕೊಟ್ಟಿದ್ವಿ. ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಹಾಗೆ ಆಗಸ್ಟ್ ಮಂತಲ್ಲೂ ನನ್ನ ಬರ್ಡೇ ಬಂದಿತ್ತು. ಅವಾಗ ನಾನು ಬಾಣ್ತಿ ಆಗಿದ್ದೆ. ಸೊ ಹಾಗಾಗಿ ಸುಮ್ಮನೆ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೋತೀವಿ. ಖುಷಿಯಾಗಿರ್ಬೇಕಲ್ವ, ಖುಷಿಯಾಗಿರೋಣ ಅಂತ ಅಷ್ಟೇ. ಏನಿರಲಿ ಏನಿಲ್ಲದೆ ಇರಲಿ ಫುಲ್ ಖುಷಿಯಾಗಿರೋಣ ಅಂತ. ಹಾಗೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.